ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದೇ ಡೌನ್. ಯಾಕೆ ಹೇಗ್ ಮಾಡಿದ್ರು ಸಿದ್ದರಾಮಯ್ಯ? ಯಡಿಯೂರಪ್ಪಗೆ ಅಷ್ಟ್ಯಾಕ್ ಸಿಟ್ಟು? ಯತ್ನಾಳ್ ರಾಜಕೀಯ ರಾಜಕೀಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆಯಾಗಿದ್ದ ಬಾಗಲಕೋಟೆ ಟಗರು ಎಂಟ್ರಿಯಿಂದ ಸುಧಾರಿಸಿಕೊಂಡಿದೆ. ಇನ್ನೇನು ಗೆಲ್ಲೋದ್ ನಾವೇ ಅಂತ ಅಂದ್ಕೊಂಡಿದ್ದಂತಹ ಬಿಜೆಪಿಗೆ ಈಗ ಮೈಲಾರಿ ಕಂಟಕ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿಎಂ ಬಾಗಲಕೋಟೆಯ ಮೇಲೆ ಕಾಂಗ್ರೆಸ್ ಧ್ವಜವನ್ನ ಹಾರಿಸೋದಕ್ಕೆ ಯಶಸ್ವಿ ಆಗ್ತಾರಾ? ವೆಲ್ಕಮ್ ಟು ವಾಂಟೆಲ್ಸ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಟಗರು ಎಂಟ್ರಿಯಿಂದ ಬಾಗಲಕೋಟೆ ಅಖಾಡ ಚೇಂಜ್ ಆಗಿದೆ. ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಎದುರಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿದ್ದು ಹೋದಲೆಲ್ಲ ಜನಸಾಗರ ಜೈಕಾರ ಮುಗಿಲು ಮುಟ್ತಾ ಇದೆ. ಇದು ಸಿದ್ದು ಅಲೆಯ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಟಗರು ಅಬ್ಬರಕ್ಕೆ ಮೈತ್ರಿ ಪಕ್ಷಗಳು ಮಂಕಾಗಿದೆ. ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಾರೆ. ಪಕ್ಕದ ಜಿಲ್ಲೆಯ ಯತ್ನಾಳ್ ಇಲ್ಲಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಕೇಂದ್ರ ಮಂತ್ರಿ ಕುಮಾರಣ್ಣಗೆ ಯಾವುದೇ ರೀತಿ ಜಾದೂ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಇದು ಬಾಗಲಕೋಟೆ ಉಪಚುನಾವಣೆಯ ಇಂದಿನ ಚಿತ್ರಣ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾರೆ. ಉಪಚುನಾವಣೆ ಪ್ರಚಾರದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಬಿಜೆಪಿಯವರಿಗೆ ಬಡವರ, ದಲಿತರ, ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಯಾವುದೇ ಕಳಕಳಿ ಅಥವಾ ಕಾಳಜಿ ಇಲ್ಲ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದರು. ಬಿಜೆಪಿಯವರು ಬಡವರ ವಿರೋಧಿಗಳು ಮತ್ತು ಮಹಿಳೆಯರ ವಿರೋಧಿಗಳು ಅಂತ ಹರಿಯಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ನ ಕೊಡುಗೆಯನ್ನು ಸಹ ಸಿಎಂ ಸಿದ್ದರಾಮಯ್ಯ ನೆನಪು ಮಾಡಿದರು. ಬಿಜೆಪಿಯವರಿಗೆ ಬಡವರ ಕಷ್ಟ ಸುಖ ಗೊತ್ತಿಲ್ಲ ಅಂತ ಕೂಡ ಸಿಎಂ ಪ್ರತಿಪಾದಿಸಿದ್ರು. ಬಿಜೆಪಿಯವರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ಉಳಿಸಬೇಕಂತ ಪಕ್ಷ ಅಲ್ಲ. 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು 4 ವರ್ಷ ಅಧಿಕಾರದಲ್ಲಿದ್ರು. 2019ರಿಂದ 23ರವರೆಗೆ ಅವರು 2018ರ ಭರವಸೆಗಳನ್ನು ಈಡೇರಿಸಿದ್ದು ಕೇವಲ 60 ಮಾತ್ರ. ಅಂದ್ರೆ 10%. 600 ಭರವಸೆಗಳಿಗೆ 10 ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು ಕಾಂಗ್ರೆಸ್, ನಾನು ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷ 165 ಭರವಸೆಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೆ. ನಾವು 5 ವರ್ಷಗಳಲ್ಲಿ ಈಡೇರಿಸಿದ್ದು 158. ಬಾಗಲಕೋಟೆಯಲ್ಲಿ ರಣರೋಚಕ ಕದನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇದಾಗಿರೋದ್ರಿಂದ ಯಡಿಯೂರಪ್ಪ ಅಬ್ಬರಿಸ್ತಾ ಇದ್ದಾರೆ. ಬಿಜೆಪಿ ಗೆಲ್ಲುವಂತಹ ಉಮೇದಿಯಲ್ಲಿದೆ. ಆದ್ರೆ ಸಿಎಂ ಎಂಟ್ರಿ ಆದ ನಂತರ ರಣಕಣ ಬದಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿ ಪಕ್ಷದ ಪಾತ್ರದ ಬಗ್ಗೆ
ಸಿದ್ದರಾಮಯ್ಯ ಪ್ರಶ್ನೆಗಳನ್ನ ಎತ್ತಿ ಬಿಜೆಪಿಯ ದೇಶ ಪ್ರೇಮಕ್ಕೆ ಸವಾಲನ್ನ ಎಸೆದಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್. ಬಿಜೆಪಿ ಎಂದಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಾ ಅಂತ ಹರಿಹಾಯ್ದಿದ್ದಾರೆ. 1925ರಲ್ಲಿ RSS ಉದ್ಭವ ಆಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂದಿಗೂ ಭಾಗವಹಿಸಿರಲಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ಬದಲಾಗಿ ಬಿಜೆಪಿಯವರು ಬ್ರಿಟಿಷರ ಜೊತೆ ಸೇರ್ಕೊಂಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಬಾಗಲಕೋಟೆಯಲ್ಲಿ ಪ್ರಚುರಪಡಿಸುವಂತಹ ವಿಚಾರಗಳಿಗೆ ಸಿದ್ದರಾಮಯ್ಯ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ವಿಧಾನದ ಬಗ್ಗೆ ಮುಖ್ಯಮಂತ್ರಿ ಕೆಂಡ ಕಾರಿದ್ದಾರೆ. ಬಿಜೆಪಿಯವರು ಹಿಂಬಾಗಿಲ ಮೂಲಕ ಅಧಿಕಾರಕ್ಕೆ ಬಂದ್ರೆ ಹೊರತು ಜನರ ಆಶೀರ್ವಾದದ ಮೂಲಕ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ. 2008ರಲ್ಲಿ BS ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ 110 ಸ್ಥಾನಗಳನ್ನು ಮಾತ್ರ ಗೆದ್ದಿದ್ದು. ನಂತರ ಜಗದೀಶ್ ಶೆಟ್ಟರ್ ಮತ್ತು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದರು. ಈ ಮೂವರು ಮುಖ್ಯಮಂತ್ರಿಗಳಾದರೂ ಯಾವುದೇ ಗಣನೀಯ ಕೆಲಸವನ್ನ ಮಾಡಲಿಲ್ಲ ಅಂತ ಸಿಎಂ ಆರೋಪ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಅಪ್ಪರ್ ಕೃಷ್ಣ ಆಲಮಟ್ಟಿ ಡ್ಯಾಂ ಎತ್ತರ ಹೆಚ್ಚಿಸುವಂತಹ ಕಾರ್ಯವನ್ನ ಬಿಜೆಪಿ ಸರ್ಕಾರ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯ ಒತ್ತಿ ಹೇಳಿದ್ರು. 2010ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಬಂದಿದ್ದು ಕಳೆದ 13 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಅಂತ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ರಣಕಹಳೆ ಊದಿದ್ದಾರೆ. ಆಲಮಟ್ಟಿ ಡ್ಯಾಮ್ನ ಎತ್ತರ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಬೇಕು. 13 ವರ್ಷ ಆಯ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಒಟ್ನಲ್ಲಿ ಟಗರು ಮಿಂಚ್ತಾ ಇದೆ, ಬಾಗಲಕೋಟೆ ಕೈಯತ್ತ ವಾಲ್ತಾ ಇದೆ. ಆದ್ರೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಗೊತ್ತಾಗೋದು ಮಾತ್ರ ಮತ ಎಣಿಕೆ ಮುಗಿದ ನಂತರವಷ್ಟೇ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.